ಸೊ ಸ್ಟಾರ್ಟಿಂಗ್ ಆಫ್. ಸೊ ಇವಾಗ ನಾವು ಮೈಸೂರು ಫಾರ್ ದ ಫಸ್ಟ್ ಟೈಮ್ ಮೈಸೂರಿಗೆ ನಾವು ಈವ್ನಿಂಗ್ ಬಿಡ್ತಾ ಇರೋದು. ನೋಡೋಣ ಸಂಜೆ ಹೆಂಗಿರುತ್ತೆ ಮೈಸೂರು ರೈಡು. ಫಸ್ಟ್ ಪೆಟ್ರೋಲ್ ಫಿಲ್ ಮಾಡಿಸಿ ಏರ್ ಫಿಲ್ ಮಾಡಿಸಿ ನನ್ನ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಲೆಟ್ಸ್ ಸಿ, ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್ ಆ್ಯಂಡ್ ಮೈಸೂರಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಅಂತ ನೋಡೋಣ. ಸೊ ಕರೆಂಟ್ಲಿ ಇವಾಗ ಬೆಲ್ ರೋಡಲ್ಲಿದ್ದೀನಿ. ಇಲ್ಲೇ ಜಸ್ಟ್ 1.5 ಕಿಲೋಮೀಟರ್ ಆಚೆನೇ ನಮ್ಮ ಯಾರ ಪೆಟ್ರೋಲ್ ಬಂಕ್ ಇರುತ್ತೆ. ಸೊ ಅದನ್ನು ಮುಗಿಸ್ಕೊಂಡು ಹಂಗೆ ಹೊರಡೋದು. 700 ನಯಾರ ಪೆಟ್ರೋಲ್ ಬಂಕ್. ಇವೆಲ್ಲೇ ಲಾಂಗ್ ರೈಡ್ ಎಲ್ಲೇ ಹೋಗಬೇಕಾದ್ರು ನಯಾರ ಅಲ್ಲಿ ಕ್ರಾಸಲ್ಲೆಲ್ಲ ಹಾಕ್ಸ್ಕೊಂಡು ಹೋಗಿ, ಯಾಕಂದರೆ ಪೆಟ್ರೋಲ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮತ್ತು ಸರಾಗು ಹಾಕ್ತಾರೆ. ಅದ್ರ ಜೊತೆಗೆ ಬರೀ ಪೆಟ್ರೋಲ್ ಹಾಕ್ಸೋದಲ್ಲ, ಯಾವಾಗಲೂ ಟಯರ್ ಪ್ರೆಷರು ಚೆಕ್ ಮಾಡಿಸ್ಬೇಕು. ಯಾವುದೇ ರೈಲ್ಗೆ ಹೋಗೋದಾಗಲಿ ಎಲ್ಲಾಗಲಿ ಟಯರ್ ಪ್ರೆಷರ್ ಚೆಕ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್. ಕಾರ್ಡ್ ಇದಾಗಿದ್ದ ತಕ್ಷಣ ಟಯರ್ ಪ್ರೆಷರ್ ಚೆಕ್ ಮಾಡಿಸಿ ಸ್ಟಾರ್ಟ್ ಮಾಡೋದು. ಸ್ಟಾಪ್ ಆಗುತ್ತಾ? ಸ್ಟಾಪ್ ಆಗಲ್ಲ ಸರ್. ಒಳಗಡೆ ಹೋದಪ್ಪ ಸ್ಟಾರ್ಟ್ ಮಾಡ್ತಾರೆ. ಇಷ್ಟರಲ್ಲಿ ಪ್ರೆಷರ್ ಚೆಕ್ ಮಾಡ್ಸೋಣ. ಇಲ್ಲ ಬ್ರೋ, ಇನ್ನೊಂದು ಸಲ ಸ್ಟ್ರೆಸ್ ಮಾಡ್ತಾಯಿದ್ದೀನಿ, ಎಲ್ಲೇ ರೈಡ್ ಹೋಗ್ಬೇಕಾದ್ರೂ ಪೆಟ್ರೋಲ್ ಜೊತೆಗೆ ಟಯರ್ ಪ್ರೆಷರು ಚೆಕ್ ಮಾಡಿಸಿ, ತುಂಬ ಇಂಪಾರ್ಟೆಂಟ್. ಹಾಯ್ ಫ್ರೆಂಡ್ಸ್, ಈ ಒಬ್ಬೊಬ್ಬರು ಯಾವ ಥರ ತಿಕ್ಕಲ್ ಥರ ಬರ್ತಾಯಿದ್ದಾರೆ ಅಂತ ಒಂದು ಲೆಫ್ಟಲ್ಲಿ ಒಬ್ಬರು ತಿಕ್ಕಲ್ ಥರ ಗಾಡಿ ಓಡಿಸ್ತಾರೆ. ಇಲ್ಲಿ ನೋಡ್ತಾ ಇರಿ, ಅವ್ನು ಯಾರೋ ನೋಡಿ ಫುಟ್ಪಾತಲ್ಲಿ ಹೋಗ್ತಾ ಇದ್ದಾನೆ ಆರಾಮಾಗಿ. ಇದು ಇನ್ನೂ ಡಿಸೈನ್ಗಳ ಥರ ಬರ್ತಾರೆ, ಅದಷ್ಟೊಂದು ಸ್ಯಾಂಪಲ್ ಅಷ್ಟೇ. ಮುಂದೆ ನೋಡೋಣ, ನೆಕ್ಸ್ಟು ಇನ್ನೊಂದು ರೋಡಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಅಲ್ಲಿ ಇನ್ನೂ ವರ್ಸ್ಟಾಗಿ ಬರ್ತಾ ಇರ್ತಾರೆ, ಒಬ್ರಿಗಿಂತ ಒಬ್ಬರು ರೇಸಲ್ಲಿ ಇರ್ತಾರೆ. ಅವರು ರೋಡ್ ಮೇಲೆ ಇದ್ದಾರೋ ರೇಸಿಗೆ ಹೋಗ್ತಾ ಇದ್ದಾರೋ ಒಂದು ಅರ್ಥ ಆಗಲ್ಲ. ನೋಡೋಣ ನೋಡಿ ಎಲ್ಲ. ಓ ಬಾಪ ಗಿರಿ ಅವ್ರ ಮುಂದೆ ಒಬ್ಬ ನೋಡಿ ಇಯರ್ಫೋನ್ಸ್ ಹಾಕ್ಕೊಂಡು, ಅಯ್ಯೋ ಕರ್ಮವೇ. ಒಬ್ಬರು ಇಯರ್ಫೋನ್ಸ್ ಅಂತೆ, ಇನ್ನೊಬ್ಬರು ಇನ್ನೊಂದಂತೆ. ಅಯ್ಯೋ ಇಲ್ಲಿ ಬೇರೆ ಟ್ರಾಫಿಕ್ಕು. ಅಯ್ಯೋ ಎಲ್ಲಪ್ಪ ಹೋಗೋಣ ನಾವು. ಅಪ್ಪ ನೋಡೋಣ ತಡಿ. ಅವ್ರನ್ನ ಬೇರೆ ಮಾತಾಡಿಸ್ತಾ ಇರೋದು. ಅಯ್ಯೋ ಅಪ್ಪ ವೆರೈಟಿ. ಓಡಾಡ್ತಿರ್ತಾರೆ ರೋಡ್ ಮಧ್ಯ ಎಲ್ಲ ಜನ. ಆರನ್ ಮಾಡಿದ್ರು ಈ ಕಡೆ ಆ ಕಡೆ ಯಾರೂ ನೋಡಲ್ಲ. ಅವ್ರದ್ದೇ ಲೋಕದಲ್ಲಿರೋ ಒಂದು ಪ್ರಪಂಚ ಅಂದರೆ ಇದೆ. ತುಂಬ ಕಷ್ಟ ಇದೆ. ಸ್ವಲ್ಪ ಜಾಸ್ತಿ ಆದರೆ ಇಲ್ಲಿ ಗಲಾಟೆಗಳು ಸ್ಟಾರ್ಟ್ ಮಾಡ್ಕೊತಾರೆ. ಫುಲ್ಲು ಕಿರಿಕುಳಿಲಿ ಹೀರೋಗಳು ಹೀರೋಯಿನ್ಗಳು ಫುಲ್ಲು ಹೇಳ್ತೀರಾ. ಇನ್ಯಾರಪ್ಪ ಅಯ್ಯೋ ಏನಪ್ಪ ಬೆಂಗಳೂರು. ಅವ್ನು ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗೋದು ಬಿಟ್ಟು ನೋಡಿ ಅವರೆಲ್ಲ ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇರೋದು. ಇನ್ನು ಯಾವ ಲೆವೆಲಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ. ಅಯ್ಯೋ ನಮ್ಮ ದೇಶದಲ್ಲಿ ಜನಕ್ಕೆ ಫುಟ್ಪಾತ್ ಏನಕ್ಕೆ ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ. ಬಿಡ್ರಪ್ಪ ನನ್ನ. ಇನ್ನು ಏನೇನು ಡಿಸೈನ್ ಆಗಿದೆಯೋ ಮುಂದೆ. ಯಪ್ಪ ನೋಡೋಣ ಮುಂದೆ ಹೆಂಗಿದೆ ಅಂತ. ಯಾಕೆ ಈ ರೋಡ್ ತೊಗೊಂಡೆ ನಾನು. ನೋಡಿ ರೋಡ್ ಅರ್ಧ ಗಾಡಿನೇ ಕವರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ಸೊ ಈವ್ನಿಂಗ್ ಹೊರಟಿರೋದು ಮೈಸೂರಿಗೆ. ನಮ್ಮ ಮೈಸೂರು
ಥರ ಟ್ರಾಫಿಕ್ಕು ಈ ಯಶವಂತಪುರಲ್ಲೇ ಹಿಂಗಿದೆ. ಹೋಗ್ತಾ ಹೋಗ್ತಾ ಹೆಂಗಿರುತ್ತೋ ನೋಡಬೇಕು. ರಿಂಗ್ ರೋಡ್ ತೊಗೊಂಡು ಹಂಗೆ ಮೈಸೂರು ರೋಡಿಗೆ ಕನೆಕ್ಟ್ ಆಗೋಣ ಅಂತ ಪ್ಲ್ಯಾನ್ ಮಾಡಿ ಹಂಗೆ ಹೊರಟಿರೋದು. ನೋಡೋಣ ಹೆಂಗಾಗತ್ತೆ, ಹೆಂಗಿರುತ್ತೆ ಟ್ರಾಫಿಕ್ಕಲ್ಲಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ಬೇಕು ಅಂತ. ಈ ಟ್ರಿಪ್ ಮೇಯ್ನ್ ಇಂಟೆನ್ಷನ್ ಏನಂದರೆ, ಸಂಜೆ ಮೇಲೆ ನೀವು ಮೈಸೂರಿಗೆ ಹೊರಟ್ರೆ ಟ್ರಾಫಿಕ್ ಸಮಸ್ಯೆ ಹೆಂಗಿರುತ್ತೆ, ನಿಮಗೆ ಯಾವ ಥರ ಇರುತ್ತೆ ಅನ್ನೋದು ಈ ವ್ಲಾಗಲ್ಲಿ 100% ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಒಂದೊಂದು ರೋಡು ಯಾವ್ಯಾವ ರೋಡ್ ಹೆಂಗಿದೆ. ಇದು ಹೆಂಗಂದರೆ ಯಶವಂತಪುರ ಮೇಯ್ನ್ ರೋಡ್. ಇದು ಯಾವ ಥರ ಟ್ರಾಫಿಕ್ ಇದೆ ನನ್ನ ಮುಂದೆ ಅಂದರೆ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಎಲ್ಲ ಅಲ್ಲಿ ಈ ಕಡೆ ಆ ಕಡೆ ನುಗ್ಗಿ ಹೋಗ್ತಾ ಇರೋದಾಗಿದೆ. ನೋಡೋಣ ನೆಕ್ಸ್ಟು ಯಾವ ಥರ ಇರುತ್ತೆ, ಯಾವ್ಯಾವ ರೋಡಲ್ಲಿ ಯಾವ್ಯಾವ ಥರ ಟ್ರಾಫಿಕ್ಕು, ಏನು ಕತೆ ಅದೆಲ್ಲ ನೋಡೋಣ. ಮತ್ತು ಇದು ನೋಡಿ ಶೆಲ್ ಪೆಟ್ರೋಲ್ ಬಂಕ್. ಬಸ್ ನೋಡೋಣ. ಈ ನನ್ನ ಲೆಫ್ಟಲ್ಲಿ ಕಾಣಿಸಿರೋ ಆಟೋನ ನೋಡಿ ಯಾವ ಥರ ಹೊಗೆ ಬರ್ತಾ ಇದೆ. ಇಂಥ ಆಟೋಗಳಿಗೆ ಅದು ಎಲ್ಲಿಂದ ಈ FC ಕೊಡ್ತಾರೋ ಏನೋ. ನಮ್ಮ ಗೌರ್ಮೆಂಟೇ ಹಿಂಗೆ ಈ RTOನೇ ಅಷ್ಟು ಸುಮ್ಮನೆ ಎಷ್ಟೇ ಅದೇ. ನಮ್ಮ ಗಾಡಿಗಳಿಗೆ ಸುಮ್ಮನೆ ಸರ್ಟಿಫಿಕೇಟ್ ಇಲ್ಲ, ಎಲ್ಲ ಪೊಲ್ಯೂಷನ್ದೆಲ್ಲ ಚೆನ್ನಾಗಿದ್ರು ಸರ್ಟಿಫಿಕೇಟ್ ಇಲ್ಲ ಅಂದರೆ ಕಾಸು ಕಿತ್ಕೊಂಡು ಕಳಿಸ್ತಾರೆ. ಈ ಥರ ಫುಲ್ಲು ಪೊಲ್ಯೂಷನ್ ಆಗೋಂಥ ಗಾಡಿಗಳನ್ನ ಬಿಟ್ಟಾಕ್ತಾರೆ. ನಮ್ಮ ದೇಶದ ಜನಕ್ಕೆ, ನಮ್ಮ ಗೌರ್ಮೆಂಟ್ಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ನಮಗಂತೂ ಅರ್ಥ ಆಗಲ್ಲ. ತುಂಬ ಟಫ್ ಇದೆ. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ಕಲ್ಲಿ ಹೆಂಗೋ ಮಾಡಿ ನಮಗೆ ನುಗ್ಗಿ ಮಾಡಿ ಹೆಂಗೋ ಅಲ್ಲಿವರೆಗೂ ಬಂದು ರೀಚ್ ಆಗಿದ್ದೀನಿ. ಓಕೆಲ್ಲಪ್ಪ, ಮೈಸೂರು ರೋಡ್ ಸ್ಟ್ರೈಟ್ ಕಾಣಿಸ್ತಾ ಇದೆ. ಒಂದೇ ರೋಡು ಹೋಗ್ತಾ ಇರೋದೇ ಇವಾಗ ಮೈಸೂರು ರೋಡ್ಗೆ. ಒಂದು ಕನೆಕ್ಟ್ ಆದಮೇಲೆ ಮತ್ತೆ ಸಿಗೋಣ. ಮುಂದೆ ನೋಡಿ ಗಾಯ್ಸ್, ಈ ಹುಡುಗಿರು ಹೆಲ್ಮೆಟ್ ಇಲ್ದಂಗೆ ರಾಜಾರೋಷವಾಗಿ ಅದು ಮೈಸೂರು ರೋಡಲ್ಲಿ ಓಡಾಡ್ತಾ ಇರೋದು. ಬಸ್ ಸೈಡ್ ನೋಡ್ತಾ ಇರೋದು. ಇನ್ನೊಬ್ಬರೇ ನೋಡ್ತಾನೇ ಇಲ್ಲ, ಆದರೂ ಪರವಾಗಿಲ್ಲ. ಇಲ್ಬೇಕು ಹೆಂಗಪ್ಪ ರಾಜಾರೋಷ ಓಡಾಡ್ತಾರೆ. ನಾನು ಹಂಗೆ ಓಡಾಡಿ 4-5 ಕೇಸ್ ಬಿಟ್ಕೊಂಡಿದ್ದೀನಿ. ಲಕ್ಕಿ ಪೀಪಲ್. ಇವ್ರದ್ದೇನು ಹೋಗ್ಬೇಕು ಗುರು, ಯಾರ್ದೋ ಗಾಡಿ, ಎಲ್ಲಮ್ಮನ ಜಾತ್ರೆ, ಅವರಪ್ಪಂದು ಅಣ್ಣಂದು ಎತ್ತಾಕೊಂಬಂದಿರ್ತಾರೆ. ಮಿಸ್ ಆದರೆ ಅವ್ರ ಬಾಯ್ ಫ್ರೆಂಡ್ ಎತ್ತಾಕೊಂಬಂದಿರ್ತಾರೆ. ಕೇಸ್ ಆದರೆ ಅವ್ರದ್ದು. ನಾವುಗಳಾದರೆ ನಮ್ಮ ಗಾಡಿ EMI ಕಟ್ಕೊಂಡು ಕೇಸ್ಗಳಿಗೂ ನಾವೇ ಕಾಸು ಕಟ್ಕೊಂಡು ಎಲ್ಲ ನಾವೇ ಮಾಡ್ಕೋಬೇಕು. ಇಷ್ಟೇ ಜೀವನ. ಕೊನೆಗೂ ನಾವು ಇವಾಗ ಮೈಸೂರು ರೋಡ್ಗೆ ಬಂದ್ವಿ. ಇನ್ನು ಮೈಸೂರು ರೋಡ್ ಹೈವೇ ಟಚ್ ಆಗಿಲ್ಲ. ಹೈವೇಗೋಸ್ಕರ ಹೈವೇ ಹತ್ರ ಹೋಗ್ತಾನೆ ನೋಡಿ. ಸಂಜೆ ಮೇಲೆ ನಾವೇನಾನ ಮೈಸೂರಿಗೆ ಹೊರಟ್ರೆ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ಫಸ್ಟ್ ಟೈಮ್ ನಾನು ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಸಂಜೆ ಮೇಲೆ ಆ್ಯಕ್ಚುಲಿ ಮೈಸೂರಿಗೆ ನಾವು ಫಸ್ಟ್ ಟೈಮ್ ಹೊರಡ್ತಾ ಇರೋದು, ಅದು ಬೈಕಲ್ಲಿ ಫಸ್ಟ್ ಟೈಮು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಇಲ್ಲೇ ಸಿಟಿ ದಾಟೋ ಅಷ್ಟೊತ್ತಿಗೆ 1 hour ಮೇಲೆ ಆಗುತ್ತೆ. ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ಯಶವಂತಪುರಿಂದ ಹೊರಟಿರೋದು. ಸಿಕ್ಕಾಪಟ್ಟೆ ದೂರ ಗುರು ಯಪ್ಪ. ದೂರಕ್ಕಿಂತ ಟ್ರಾಫಿಕ್ಕು ನಮಗೆ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ತಾ ಇದೆ. ನೋಡೋಣ, RR ನಗರ್. RR ನಗರ್ ಮೆಟ್ರೋ ಸ್ಟೇಷನ್. ಇದೇ ಮೈಸೂರುವರೆಗೂ ಹೋದರೆ ಚೆನ್ನಾಗಿರುತ್ತೆ. ಆದರೆ ಬೈಕಲ್ಲಿ ಬರೋ ಮಜಾ ಯಾವುದರಲ್ಲೂ ಬರಲ್ಲ ಬಿಡಿ. ಅದ್ರ ಬಗ್ಗೆ ದೂಸರ ಮಾತೇ ಇಲ್ಲ. ಎಲ್ಲಪ್ಪ ಹೋಗೋದು. ಇವಾಗ ನಾವು ಜಸ್ಟ್ ಗೋಪಾಲನ್ ಆರ್ಕೇಡ್ ಮಾಲಲ್ಲಿ ಇದ್ದೀವಿ. ಎಲ್ಲಪ್ಪ ಇಲ್ಲಿ ಟ್ರಾಫಿಕ್ಕು. ಅಯ್ಯೋ ಏನು ಸಿಗ್ನಲ್ ದಾಟ್ತೀವೋ ದಾಟಲ್ವೋ ಏನಂತೀರ? ದಾಟ್ತೀನಾ ಆಲ್ರೆಡಿ ಮಧ್ಯ ಬಂದು ಸಿಕ್ಕಾಕೊಂಡ್ಬಿಟ್ರೆ ಹಿಂಗೆ ನುಗ್ಗಿಬಿಡ್ಬೋದು. ಎಲ್ಲ ಆ್ಯಕ್ಚುಲಿ ನಾವು ಅವಾಯ್ಡ್ ಮಾಡಬೇಕು, ಬಟ್ ಏನೂ ಮಾಡೋಕ್ಕಾಗಲ್ಲ. ಬೆಂಗಳೂರು ಟ್ರಾಫಿಕ್ ಅಂದ್ರೇ ಹಿಂಗೆ ಸಿಕ್ಕಾಪಡೆ ಕಷ್ಟ. ಎಲ್ಲೆಲ್ಲಿ ಹಿಂಗೆಲ್ಲ ನುಗ್ಗಿಸ್ತಾ ಇರಬೇಕು ಇಲ್ಲಿ.
ಲೋಕಲ್ಲೇ ನಮ್ಮ ಬಾಸ್ KSRTC ಹೋಗ್ತಾ ಇದ್ದಾರೆ. ಮುಂದೆ ಹೋಗಪ್ಪ ಜಾಗ ಸಿಕ್ತು. ಖುಷಿ ಆಗಿ ಹಿಂಗೆ ಬಂದರೆ ಮುಂದೆ ಗಾಡಿಗಳು ಬ್ರೇಕ್ ಆಗದೆ ಇರೋಕ್ಕಾಗತ್ತಾ? ಹಾಕಲೇಬೇಕು. ಸಿಟಿ ಲಿಮಿಟ್ಸಲ್ಲಿ ಗಾಡಿಗಳು ಓಡಿಸೋದು ಸಿಕ್ಕಾಪಡೆ ಕಷ್ಟ ಬಿಡಿ. ಏನೇ ಹೇಳಿ, ಏನು ಟ್ರಾಫಿಕ್ ಅಪ್ಪ. ಓಹೋ ಹೋ ಹೋ, ಸಿಕ್ಕಾಪಡೆ ಟ್ರಾಫಿಕ್ ಇದೆ. ಇವತ್ತು ನಿಜ ಹೇಳ್ಬಿಡ್ತೀನಿ, ಬೆಂಗಳೂರು ಟ್ರಾಫಿಕ್ಕಿಂದ ಹೊರ್ಗಡೆ ಬರೋದು ಏನಿದೆ ಒಂದು ಮಹಾಯುದ್ಧ ಮುಗಿಸ್ಕೊಂಡು ಬಂದಿರೋ ಥರ. ಯಪ್ಪ ಏನು ಟ್ರಾಫಿಕ್ಕು, ಅಯ್ಯೋ ಗುರು. ಸಂಜೆ ಮೇಲೆ ಮಾತ್ರ ಮೈಸೂರಿಗೆ ನೀವು ಪ್ಲ್ಯಾನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ. ನೀವು ಬೆಂಗಳೂರು ದಾಟೋ ಅಷ್ಟೊತ್ತಿಗೆ ಸ್ವಲ್ಪ ಬೇಜಾರು ಮಾಡ್ಕೊಂಡ್ಬಿಡ್ತೀರ. ಬಟ್ ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ದಾಟಲೇಬೇಕು. ಎಲ್ಲ ದಾಟಿ ಅಪ್ಪ ಏನು ಮೆಟ್ರೋ ಮೈಸೂರುವರೆಗೂ ಹೋಗುತ್ತಾ ಈ ಮೆಟ್ರೋ ಅಂತ ಡೌಟು. ಗೊತ್ತಿಲ್ಲ ಎಲ್ಲಿವರೆಗೂ ಪ್ಲ್ಯಾನ್ ಆಗಿದೆ ಅಂತ. ನೋಡೋಣ, ಮೈಸೂರುವರೆಗೂ ಹೋದರೆ ಚೆನ್ನಾಗಿರುತ್ತೆ ಅಲ್ವಾ ನಮ್ಮ ಮೆಟ್ರೋ. ನೋಡೋಣ. ಫುಟ್ಪಾತ್ ಅವಾಗಲೇ ನಾನು ಹೇಳ್ದಂಗೆ ಫುಟ್ಪಾತ್ ಏನಕ್ಕೆ ಮಾಡಿದ್ದಾರೆ ಅಂತ ನಮ್ಮ ಜನಕ್ಕೆ ಗೊತ್ತೇ ಇಲ್ಲ. ಆ ಕಡೆ ಫುಟ್ಪಾತ್ ಅಷ್ಟು ಚೆನ್ನಾಗಿದೆ, ಈ ಕಡೆ ನಡ್ಕೊಂಡು ಬರ್ತಾ ಇದ್ದಾರೆ, ಗಾಡಿಗಳು ಹೆಂಗೆ ಬರುತ್ತೆ. ಸ್ವಲ್ಪ ಜನನೂ ಅರ್ಥ ಮಾಡ್ಕೋಬೇಕು. ಜನಕ್ಕೆ ಅರ್ಥ ಆಗೋದು ತುಂಬ ಟೈಮ್ ಬೇಕಪ್ಪ. ಬ್ರೋ ಫೈನಲಿ ಮೈಸೂರು ಟೋಲ್ ರೋಡ್ ಸ್ಟಾರ್ಟು. ಸಂಜೆ ಮೈಸೂರು ರೈಡ್ ಹೆಂಗಿರುತ್ತೆ ಅಂತ ಇವಾಗ ಗೊತ್ತಾಗತ್ತೆ. ವೆಲ್ಕಮ್ ಟು ಬೆಂಗಳೂರು ಮೈಸೂರು ಹೈವೇ. ಓಹೋ ಹೋ ಹೋ ಹೋ, ವೆಲ್ಕಮ್ ವೆಲ್ಕಮ್, ಥ್ಯಾಂಕ್ ಯು. ನೋಡೋಣ ಬ್ರದರ್, ಬನ್ನಿ ಹೆಂಗಿರುತ್ತೆ ಬೆಂಗಳೂರು ಮೈಸೂರು ಹೈವೇ. ನೋಡೋಣ ಹೆಂಗಿರುತ್ತೆ ಹೈವೇಗಳು, ಟೋಲ್ಗಳು. ನಮ್ಮನ್ನು ಬಿಡ್ತಾರಾ ಬಿಡಲ್ವಾ ಏನು ನಿಜವಾಗ್ಲೂ ಗೊತ್ತಿಲ್ಲ. ಇವಾಗ ನಾವಲ್ಲಿ ಹೋಗ್ಬೇಕಾದ್ರೆ ನಮಗೂ ಗೊತ್ತಾಗೋದು. ನೋಡೋಣ ಎಷ್ಟು ದೂರವರೆಗೂ ನಮ್ಮನ್ನು ಬಿಡ್ತಾರೆ, ಆಮೇಲೆ ಬಿಡ್ತಾರೋ. ಬೈಕ್ ಬಿಡಲ್ಲ ಅಂತ ಹೇಳ್ತಾ ಇದ್ರು. ಸೊ ರಿಯಾಲಿಟಿ ಚೆಕ್ ಮಾಡೋಕ್ಕೆ ಅಂತ ಈ ವಿಡಿಯೋ. ನೋಡೋಣ ಹೆಂಗಿರುತ್ತೆ ಅಂತ. ಲೆಟ್ ಮಿ ಟ್ರೈ. ಯಾವುದಪ್ಪ ಇದು? ಬ್ರಿಗೇಡ್ ಪನೋರಮ. ಸಕ್ಕತ್ತಾಗಿದೆ ಗುರು ರೋಡ್ ಮಾತ್ರ. ನೋಡಬೇಕು ಮುಂದೆ ಹೆಂಗಿರುತ್ತೆ, ಏನು ಕರ್ವ್ಗಳು ಹೆಂಗಿರುತ್ತೆ, ರಾತ್ರಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಎಲ್ಲ ಗೊತ್ತಾಗುತ್ತೆ. ಕಾರವರಂತೂ ನುಗ್ಗಿಸ್ತಾ ಇದ್ದಾರಪ್ಪ ಸರಿಯಾಗಿ. ನೋಡೋಣ ಹೆಂಗಿರುತ್ತೆ ಅಂತ. ಇದಂತೂ ನೀವು ನೋಡಲೇಬೇಕು. ಈ ಲೈಟ್ಗಳ ಮಧ್ಯ ಈ ಆಕಾಶ ಸ್ವರ್ಗ ಗುರು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಏನು ಚೆನ್ನಾಗಿದೆ ಅಪ್ಪ. ಓಡಿಸ್ಕೊಂಡು ಹೋಗ್ತಾ ಇದ್ರೆ ಏನು ಖುಷಿ, ಏನು ಆನಂದ ಬಾಬಾ. ಅದು ನಾವು ಬಂದಿರೋದು ಇದು ವೀಕ್ ಡೇ, ವೆನ್ಸ್ಡೇ ಸಾಯಂಕಾಲ ಬಂದಿರೋದು. ಏನು ಸಖತ್ತಾಗಿದೆ ಮಾತ್ರ. ಅಯ್ಯೋ ಈ ವೆದರ್ಗೂ ಇದಕ್ಕೂ ಯಪ್ಪ ಸೂಪರ್ ಆಗಿದೆ. ಮಾತಾಡೋಕ್ಕಿಲ್ಲ ಗುರುಗಳೇ, ಸೀರಿಯಸ್ ಆಗಿ ಸಖತ್ತಾಗಿದೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಓಹೋ ವಿಂಡೋ ಗ್ಲಾಸ್ ಯಪ್ಪ 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 ಯಪ್ಪ. ಗಾಡಿ ಈ ಕಡೆಯಿಂದ ಬರ್ತಾ ಇದೆ, ನಾನು ರೈಟ್ ಸೈಡಿಂದ ಸರಿಯಾಗಿ ಬರ್ತಾ ಇದೆ ಗಾಳಿ ಅಂತೂ ಯಪ್ಪ.
ಓಹೋ, ಇದೇ ಕತೆ. ಇವಾಗ ಗೊತ್ತಾಗತ್ತೆ ಟೂ ವೀಲರ್ ಅಲೋ ಇದೆಯಾ ಇಲ್ವಾ ಅಂತ. ಜುಲೈ 5ರಿಂದ ಯಾರೋ ಅಲೋ ಇಲ್ಲ ಅಂತಂಗಿತ್ತು. ರಿಯಾಲಿಟಿ ಚೆಕ್ ಮಾಡೋಣ ಯಾವ ರೀತಿ ಇವಾಗ ಅಲೋ ಮಾಡ್ತಾರೋ ಮಾಡಲ್ವೋ ಏನು ಕತೆನೋ ನೋಡೋಣ. ಏನು ಮಾಡ್ತಾ ಇದ್ದಾರೆ ಇವ್ರು ಟೂ ವೀಲರ್ಸ್ಗೆ, ಯಾವ ಥರ ರೆಸ್ಟ್ರಿಕ್ಷನ್ಸ್ ಇಟ್ಟಿದ್ದಾರೆ ಅಂತ ಇವಾಗ ನಮಗೆ ಗೊತ್ತಾಗತ್ತೆ. ಟೋಲ್ಗೆ ಇಲ್ಲಿವರೆಗೂ ಹೆಂಗೋ ಬಂದ್ಬಿಟ್ಟಿದ್ದೀವಿ. ಇದಾದ್ಮೇಲೆ ಏನು ಅಂತ ಗೊತ್ತಾಗಬೇಕು. ಓಹೋ, ಯಾರೋ ಗಾಡಿ ಎಲ್ಲಗಳು ಬಿಡ್ತಾ ಇದ್ದಾರೆ ಅನ್ಸುತ್ತೆ. ನೋಡೋಣ ಏನು ಕತೆ ಅಂತ. ಬಿಡ್ತಾ ಇದ್ದಾರೋ ಬಿಡ್ತಾ ಇಲ್ವೋ ಗೊತ್ತಿಲ್ಲ. ಓಹೋ ಹೆಂಗಪ್ಪ ಹೋಗೋದಿಲ್ಲಿ? ಇಲ್ಲ ಸದ್ಯಕ್ಕೆ ಏನು ಆ ಥರ ಇಲ್ಲ. ಓಕೆ, ಫಸ್ಟ್ ಟೋಲ್ನ ನಾವು ದಾಟ್ತಾ ಇದ್ದೀವಿ. ಓಕೆ ಫೈನ್. ಇಲ್ಲ ಗುರು, ಸದ್ಯ ಬಿಡ್ತಾ ಇದ್ದಾರೆ. ಓಕೆ, ಸೂಪರ್ ಸದ್ಯ ಬಿಡ್ತಾ ಇದ್ದಾರೆ. ಎಸ್ ರೋಡ್. ಯಾರು ಏನು ಹಿಡಿತಾ ಇಲ್ಲ. ವಾ ಬರ ಬಾ. ಫಸ್ಟ್ ಟೋಲ್ ಅಂತೂ ಪಾಸ್ ಮಾಡಿದ್ದೀವಿ. ನೆಕ್ಸ್ಟ್ ಟೋಲ್ ಏನಾಗುತ್ತೆ ನೋಡೋಣ. ಲೆಟ್ಸ್ ಬಿ ಪ್ರಿಪೇರ್ಡ್. ಗೈಸ್, ನೀವೇ ನೋಡ್ತಾ ಇರೋಂಗೆ ಒಂದ್ಸಲ ನಾವು ಎಕ್ಸ್ಪ್ರೆಸ್ ವೇ ಎಂಟರ್ ಆದರೆ ನನ್ನ ಪ್ರಕಾರ ತಿಂಡಿಗಳು ಸಿಗೋದು ತುಂಬ ಕಷ್ಟ. ಈ ಕಡೆ ಒಂದು ಯೂ ಟರ್ನ್ ಇದೆ, ಹೋಗಿ ಬರ್ಬೋದು. ಬಟ್ ಜಂಕ್ಷನ್ಗಳು ತುಂಬ ಸಿಗುತ್ತೆ. ಸಿಕ್ಕಾಪಡೆ ಕೇರ್ಫುಲ್ ಆಗಿರಬೇಕು. ಎಕ್ಸ್ಪ್ರೆಸ್ ವೇ ಅಂತ ಬಂದು ಹೋಗ್ತಾ ಇತ್ತು, ಜಂಕ್ಷನ್ ಸಿಕ್ಕಿದ್ರೆ ಮುಗಿದ ಕತೆ. ಮುಂದಿನ ನಿರ್ಗಮನ 1.5 ಕಿಲೋಮೀಟ್ರ್ ಅಂತೆ. ನೋಡೋಣ 1.5 ಕಿಲೋಮೀಟ್ರ್ ಆದಮೇಲೆ ಹೆಂಗಿರುತ್ತೆ ಅಂತ ನೋಡೋಣ. ಆದರೆ ಇಲ್ಲಿ ಸಿಕ್ಕಾಪಟ್ಟೆ ಜಂಕ್ಷನ್ಗಳಿರೋದ್ರಿಂದ ಒಂದು ಜಂಕ್ಷನ್ ಸಿಕ್ತು ಇವಾಗ ಸದ್ಯಕ್ಕೆ. ಬಟ್ ಹುಷಾರಾಗಿರ್ಬೇಕಿಲ್ಲಿ. ನೀವೇನಾನ ಬೆಳಿಗ್ಗೆ ಬಂದು ತಿಂಡಿ ತಿನ್ಕೊಂಡು ಬಂದಿಲ್ಲ ಅಂದರೆ 200% ನಿಮಗೆ ತಿಂಡಿ ಸಿಗೋದು ಡೌಟ್ ಇಲ್ಲಿ. ಹುಷಾರಾಗಿ ಪ್ಲ್ಯಾನ್ ಮಾಡಿಕೊಂಡು ಎಕ್ಸ್ಪ್ರೆಸ್ ವೇ ಹತ್ತಿ. ಈ ರೋಡಲ್ಲಿ ಬಂದ್ಬಿಟ್ಟು ಇದೊಂಥರ ಸ್ವಲ್ಪ ಡೇಂಜರ್ ಜಂಕ್ಷನ್ ಅಂತ ಹೇಳ್ತಾರೆ. ಬಟ್ ನೋಡಿ ನಮ್ಮ ಸ್ಪೀಡ್ ನೋಡಿ 60ಅಲ್ಲಿ ಇದ್ದೀನಿ. ನಮ್ಮ ಸ್ಪೀಡು ನಮ್ಮ ಕೈಯಲ್ಲಿದ್ದರೆ ಯಾವುದೂ ಡೇಂಜರ್ ಅಲ್ಲ. ನಾವು ಹುಷಾರಾಗಿ ನಿಧಾನಕ್ಕೆ ಓಡಿಸ್ಬೇಕು. ಎಕ್ಸ್ಪ್ರೆಸ್ ವೇ ಅಂದ್ಬಿಟ್ಟು ಬರೋಬ್ಬರಿ 100, 120, 150 ಓಡಿಸಿದ್ರೆ ಪ್ರಯೋಜನ ಆಗಲ್ಲ. ನಿಧಾನವೇ ಪ್ರಧಾನ, ಅದೇ ಸೇಫು ಪ್ರಯಾಣ ಅಂತ ನಮ್ಮ ಅಪ್ಪು ಬಾಸ್ ಹೇಳಿದ್ದಾರೆ. ನಾವು ಅದನ್ನು ಫಾಲೋ ಮಾಡಿದ್ರೆ ನಮಗೆ ಆ್ಯಕ್ಚುಲಿ ತುಂಬ ಒಳ್ಳೆಯದಾಗೋದು. ಸೊ ನಾವು ಅದನ್ನು ತುಂಬ ಫಾಲೋ ಮಾಡಿ ನಾವು ಹುಷಾರಾಗಿ ಓಡಿಸ್ಬೇಕು. ಆವಾಗ ಎಲ್ಲ ಥರ ಹೆಲ್ಪ್ ನಮಗೆ ಆಗುತ್ತೆ ಅಲ್ವಾ. ಯುವರ್ ಸೇಫ್ ಜರ್ನಿ, ಥ್ಯಾಂಕ್ ಯು. ಒಂದು ಎಕ್ಸ್ಪ್ರೆಸ್ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಹೇಳಬೇಕು ಅಂದರೆ ಬೇಕಾ ಬಿಟ್ಟು ಗಾಡಿಗಳು ಬರ್ತಾ ಇರುತ್ತೆ. ಎರಡನೇದು ಏನು ಹೇಳಬೇಕು ಅಂದರೆ ಇಲ್ಲಿ ಒಂದು ಸಲ ನೀವು ಸ್ಟಾಪ್ ಹಾಕಬೇಕು, ಅದು ಮಾಡಬೇಕು. ಇದು ಅಂದರೆ ಸಿಕ್ಕಾಪಡೆ ಕಷ್ಟ. ಸಿಕ್ಕಾಪಡೆ ಪ್ಲ್ಯಾಂಟಾಗಿ ಸ್ಟಾಪ್ ಮಾಡಬೇಕು. ಎಲ್ಲೆಲ್ಲ ಜಂಕ್ಷನ್ ಇದೆ ಒಂಥರ ನಂಬ್ಕೊಳ್ಳೋದು ನಾವು. ಅಂದರೆ ಹುಷಾರಾಗಿ ಸಿಕ್ಕಾಪಡೆ ಕೇರ್ಫುಲ್ ಆಗಿರೋದು ಇಲ್ಲಿ ತುಂಬ ಒಳ್ಳೆಯದು. ಕೇರ್ಫುಲ್ಲಾಗಿದ್ದು ಹುಷಾರಾಗಿ ಹೋಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇಲ್ಲಪ್ಪ ಓಕೆ ಎಲ್ಲ ಅಂಗಡಿ ಕಾಣಿಸ್ತಾ ಇದೆ. ನಾವು ಅಲ್ಲಿ ಹೋಗೋಕ್ಕಾಗಲ್ಲ. ಅಷ್ಟೇ, ಅದು ಬಿಟ್ಟರೆ ಒಂದು ಸ್ಪೆಷಲ್ ಆರಾಮಾಗಿ ಮೈಸೂರಲ್ಲಿ ಒಂದು 2.5 hours ಮೈಸೂರು ರೀಚ್ ಆಗ್ಬಿಡ್ಬೋದು. ಅದೊಂದು ಅಡ್ವಾಂಟೇಜ್, ಆ್ಯಡೆಡ್ ಅಡ್ವಾಂಟೇಜ್ ಆ್ಯಕ್ಚುಲಿ. ಇಲ್ಲಿ ಫೈನಲಿ ಇಲ್ಲೊಂದು ಕಡೆ ಸ್ಟಾಪ್ ಮಾಡಿದ್ವಿ. ಇಲ್ಲಿ ನೋಡಿ ಯಾವುದೋ ಬಸ್ಸು, ಕ್ರೇಜಿ ಬಸ್ಸು, ದಂಡಿಯಾಗೆ ಬಂದಿದ್ದಾರೆ ಜನ. ಮೋಸ್ಟ್ಲಿ ಯಾವುದೋ ಮದುವೆ ಇರಬೇಕು ಅನಿಸುತ್ತೆ. ಬಸ್ ಪೂರ್ತಿ ಜನ ಇದ್ದಾರೆ. ಹಾಗಾಗಿ ನಾವಿವಾಗ ಚನ್ನಪಟ್ಟಣಲ್ಲಿದ್ದೀವಿ. ಚನ್ನಪಟ್ಟಣಕ್ಕೆ ಏನಿಲ್ಲ ಅಂದರೂ ನಾವು ಮೈನ್ ಮೈಸೂರು ರೋಡು ನಾವು ಹೈವೇ ಹತ್ತಿ 1 ಅವರಲ್ಲಿ ಚನ್ನಪಟ್ಟಣಲ್ಲಿದ್ದೀವಿ. ನೋಡೋಣ ಮುಂದೆ ಹೆಂಗಿರುತ್ತೆ ಅಂತ. ಬೇಗ ಬರ್ಬೋದು, ಸೀರಿಯಸ್ ಆಗಿ ಬೇಗ ಬರ್ಬೋದು. ನಾವೊಂದು ಮೈಸೂರಿಗೆ ಮುಕ್ಕಾಲು ದಾರಿ ಬಂದಿದ್ದೀವಿ. ಚನ್ನಪಟ್ಟಣ ದಾಟಿದ್ವಿ. ವಿ ಆರ್ ನಿಯರಿಂಗ್ ಟು ಮಂಡ್ಯ.
ಏನು ಸಕ್ಕತ್ತಾಗಿದೆ ಗುರು ರೋಡು. ನಿಜವಾಗ್ಲೂ ಸರಿಯಾಗಿ ಮನ್ಸು ಮಾಡಿ ಬಂದರೆ 2 ಅವರಲ್ಲಿ ನಾವು ಮೈಸೂರು ತಲುಪ್ಬೋದು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ರೋಡ್ಸು. ಸಿಕ್ಕಾಪಡೆ ಚೆನ್ನಾಗಿದೆ ರೋಡ್ ಮಾತ್ರ. ಆದರೆ ಸ್ವಲ್ಪ ಅಲ್ಲ, ತುಂಬಾ ಹುಷಾರಾಗಿ ಓಡಿಸ್ಕೊಂಡು ಬರಬೇಕಷ್ಟೇ. ಅದು ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲ. ನಿಧಾನಕ್ಕೆ ಒಂದು 80 to 100 ಸ್ಪೀಡ್ ಮೇಂಟೈನ್ ಮಾಡಿಕೊಂಡು ಅವಾಗವಾಗ 105, 110 ಹೋಗುತ್ತೆ ಜೋಶಲ್ಲಿ. ಅದು ಆದಷ್ಟು 80 to 100 ಸ್ಪೀಡನ್ನ ಮೇಂಟೈನ್ ಮಾಡ್ಕೊಂಡು ಬಂದರೆ ಆರಾಮಾಗಿ ನಾವು ಬೇಗ ಮೈಸೂರು ತಲುಪ್ಬೋದು. ಸಕ್ಕತ್ತಾಗಿದೆ ಮಾತ್ರ. 95, 96, ನಮ್ಮ ಕಡೆಯಿಂದ ಗಾಡಿ 95, 96 100 ಹೋಗುತ್ತಾ? 100 ಆಗ್ತಾ ಇಲ್ಲ ಇಲ್ಲಿ. ಸುಮ್ಮನೆ ಬೇಡ ಅಂತ ಬೈಕ್ ಬರುತ್ತಿರೋ. ಮುಂದಗಡೆ ಹೋಗ್ತಾ ಇರೋ ಟ್ರಕ್ ಕೋಳಿ ಮಗ ಎಷ್ಟು ನನ್ನ ಮಗ ಇಂಡಿಕೇಟ್ರ್ ಇಲ್ಲದಂಗೆ ಸೈಡ್ ಹಾಕ್ಕೊಂಡಿದ್ದಾನೆ. ಈ ಇಂಡಿಕೇಟ್ರ್ ಏನಕ್ಕೆ ಮಾಡಿರೋದು ಅಂತ ಈ ಬಡದವ್ರಿಗೆ ಗೊತ್ತಿರೋಲ್ಲ ಅವರು. ಈ ರೋಡಲ್ಲಿ ಸಡನ್ನಾಗಿ ಟಯರ್ ತಪ್ಪಿದ್ರೆ ತುಂಬ ಕಷ್ಟ ಆಗುತ್ತೆ. ಏನು ನನ್ನ ಮಕ್ಕಳು ಏನು ಓಡಿಸ್ತಾರಪ್ಪ, ಬೇಜಾರಾಗುತ್ತೆ ನೆನ್ಸ್ಕೊಂಡು. ಗುರು ಹೈವೇ ಮಾತ್ರ ಸಖತ್ತಾಗಿದೆ ಎಕ್ಸ್ಪೀರಿಯನ್ಸು. ನಾವಿನ್ನೂ ಜಸ್ಟ್ ಒಂದು 30 ಕಿಲೋಮೀಟ್ರ್ ಆಚೆ ಇದ್ದೀವಿ ಅಷ್ಟೇ ಮೈಸೂರಿಂದ. ಇಷ್ಟು ಬೇಗ ಬಂದಿದ್ದೀವಿ ಅಂದರೆ 2 ಅವರು ಆಗಿಲ್ಲ. ಅಪ್ರಾಕ್ಸಿಮೇಟ್ಲಿ 2.5 hours ಒಳಗಡೆ ನಾವು ಮೈಸೂರಲ್ಲಿ ಇರ್ತೀವಿ. ಸಖತ್ತಾಗಿದೆ ಗುರು ರೋಡ್ ಮಾತ್ರ. ಚೂರು ಅಲ್ಲಿ ಇಲ್ಲಿ ಕಂಪ್ಲೇಂಟ್ಸ್ ಇದೆ, ಬಟ್ ಅದು ಬಿಟ್ಟರೆ ಸೂಪರ್. ಅದೆಲ್ಲ ಏನಾರ ಸರಿ ಮಾಡಿಬಿಟ್ರೆ ಬೇರೆ ಲೆವೆಲ್ ರೋಡ್ ಗುರು. ಇದು ಬೇರೆ ಲೆವೆಲ್ಲು 100% ರೋಡ್. 87, 85 ಬಾ ಬಾ ಬಾ. ಬೇರೆ ಲೆವೆಲ್ ರೋಡ್. ಒಳ್ಳೆ ಫೀಲ್ ಮಾತ್ರ ಇಲ್ಲಿ ಓಡಿಸೋದು. ಬಟ್ ಆದಷ್ಟು ಬೆಳಿಗ್ಗೆ ಬರೋಕ್ಕೆ ಟ್ರೈ ಮಾಡಿ, ರಾತ್ರಿ ಹೊತ್ತು ನಿಲ್ಸಕ್ಕೆ ಬೇಡ. ಬಟ್ ಇದೆಲ್ಲ ಅದು ಹೆಂಗಿರುತ್ತೆ ಅಂತ ಟ್ರೈ ಮಾಡೋಕ್ಕೋಸ್ಕರ ನಾವು ರಾತ್ರಿ ಬಂದಿರೋದು. ನೋಡೋಣ. ದೂರದಲ್ಲಿ ಲೈಟ್ಗಳು ಕಾಣಿಸ್ತಾ ಇದೆ ಸಖತ್ತಾಗಿ. ಸಿಟಿ ಲೈಟ್ಸು ಸೂಪರ್ ಆಗಿದೆ. ನಾವು ಮೈಸೂರಿಂದ ನಾವು ಜಸ್ಟ್ 20 ಕಿಲೋಮೀಟರ್ ಈಚೆ ಇದ್ದೀವಿ ಅಷ್ಟೇ. ಆದಷ್ಟು ಬೇಗ ಮೈಸೂರಿಗೆ ಹೋಗಿ ಫಸ್ಟು ಉಸ್ಮಾನ್ ಟ್ರೈನ್ಗೆ ಹೋಗಿ ಟ್ರೈ ಮಾಡೋಣ ಅಂತ. ಸೊ ಹೋಗ್ಬೋದು ಸಿಕ್ಕಿದ್ರೆ ನಾವು ಉಸ್ಮಾನ್ ಟ್ರೈನ್ಗೆ ಹೋಗಿ ಮಾಡ್ಬೋದು. ಮೈಸೂರಲ್ಲಿ ಫೇಮಸ್ ಉಸ್ಮಾನ್ ಟ್ರೈನ್ಗೆ ಹೋಗಿ ಅಂತ ಹೋಗ್ಬೋದು ಸಿಕ್ಕಿರುತ್ತೆ ಅಂತ ಅಂದ್ಕೊಂಡು ಆದಷ್ಟು ಬೇಗ ರೀಚ್ ಆಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಫೈನಲಿ ಇವಾಗ ಮೈಸೂರು ರೀಚ್ ಆಗಿದ್ದೀವಿ. ಮತ್ತೆ ಟ್ರಾಫಿಕ್ಕು. ಇಷ್ಟೊತ್ತು ಟ್ರಾಫಿಕ್ ಏನೂ ಇರಲಿಲ್ಲ. ಸಿಟಿ ಒಳಗಡೆ ಬಂದಿರೋದ್ರಿಂದ ಇವಾಗ ಗಾಡಿಗಳು ಸಿಕ್ಕಾಬಳೆ ನೋಡೋಂಗೆ ಆಗ್ತಾ ಇದೆ. 2 hours 15-20 minutes ಒಳಗಡೆ 2 hours 15 minutes ಓವರಾಲ್ ಒಳಗಡೆ ನಾವು ಮೈಸೂರು ರೀಚ್ ಆಗಿದ್ದೀವಿ. ಇನ್ನೇನು ಸಿಟಿ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಟುವರ್ಡ್ಸ್ ಉಸ್ಮಾನ್ ಗೋಬಿ. ಸೊ ರೈಟಾ? ಓಕೆ. ಸೊ ಅಲ್ಲಿ ಚೆನ್ನಾಗಿದೆ ರೋಡ್ಗಳಲ್ಲಿ. ಇದು ಎನ್ ನರಸಿಂಹಮೂರ್ತಿ ವೃತ್ತ. ಲೋಕಲ್ ಮೈಸೂರವ್ರು ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ. ಇದೆ ಶ್ರೀ ಟಿ.ಎನ್. ನರಸಿಂಹಮೂರ್ತಿ ಸರ್ಕಲ್. ಇಲ್ಲಿಂದ ಬನ್ನಿ ಮಂಟಪ ಹತ್ತಿರ ಆ್ಯಕ್ಚುಲಿ. ಅದು ಲಾಸ್ಟ್ ಟೈಮ್ ಬಂದ, ಇವಾಗ ನಾಲ್ಕ ಬಂತು. ಓಕೆ, ಇದು ಬನ್ನಿ ಮಂಟಪದ ಹತ್ರ ಇರೋದು. ಇದು ಸಿಕ್ಕಾಪಡೆ ಸಾಕಾಗಿದೆ ಮಾತ್ರ. ಯಾರಪ್ಪ ಇವನು ರೋಡ್ ಮಧ್ಯದಲ್ಲಿ ಓಡಿಸ್ತಾ ಇದ್ದಾನಲ್ಲಪ್ಪ ಇವನು. ಮತ್ತೆ ಓಡ್ರಿ ಇಂಡಿಯಾದಲ್ಲಿ MSR ಕಂಫರ್ಟ್ಸು. ಮೈ ಗಾಡ್, ಸೂಪರ್. MS
MSR ಕಂಫರ್ಟ್ಸ್ MSR ಕಂಫರ್ಟ್ಸ್ ನಾನ್ AC ರೂಮ್ ಚೆನ್ನಾಗಿದೆ ರೂಮ್ಗಳಿಗೆ. ಅದು ನ್ಯಾಷನಲ್ let's drive towards Usman Gobi Center. Take the drive. ನಮ್ಮ ಲಕ್ಕು ಯಾವ ಥರ ಇದೆ ಅಂದರೆ ಉಸ್ಮಾನ್ ಡ್ರೈ ಗೋಬಿ ಕ್ಲೋಸ್ ಆಗಿಬಿಟ್ಟಿದೆ. ಅವ್ರದ್ದೇನೋ ಅವರೊಂದು ಪರ್ಸ್ನಲ್ ಇಶ್ಯೂಯಿಂದ ಉಸ್ಮಾನ್ ಡ್ರೈ ಗೋಬಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಇವತ್ತು ನಮಗೆ ಡ್ರೈ ಗೋಬಿ ಇಲ್ಲ, ಅದಕ್ಕೆ ಇಲ್ಲಿ ನಾವು ಅನ್ನಪೂರ್ಣೇಶ್ವರಿ ಫಾಸ್ಟ್ ಫುಡ್ಡಲ್ಲಿ ಫುಡ್ ಟ್ರೈ ಮಾಡೋಣ ಅಂತ ಇದ್ದಾರೆ. ಅನ್ನಪೂರ್ಣೇಶ್ವರಿ ಜೊತೆಗೆ ಬಳ್ಳಾರಿ ಕೋವಾ. ಸರ್ ನಮಸ್ಕಾರ. ಕೋವಾ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಗೋಬಿ ಇಲ್ಲ, ಗೋಬಿ ಆದಮೇಲೆ ಕೋವಾ ತಿನ್ನೋಣ ಅಂದ್ಕೊಂಡಿದ್ದೆ, ನೋಡಿದ್ರೆ ಫಸ್ಟೇ ಕೋವಾ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಟ್ರೈ ಮಾಡೋಣ ಕೋವಾ ಹೆಂಗಿರುತ್ತೆ ಅಂತ. ಇದು ಶ್ರೀ ಬಳ್ಳಾರಿ ಸೈಕಲ್ ಕೋವಾ. ಸರ್ ನೀವು ಬಳ್ಳಾರಿ ಅವರಾ? ಇಲ್ಲ ಸರ್, ಮೈಸೂರವರೇ. ಸೊ ಅಂದರೆ ನೀವು ಯಾವಾಗಿಂದ ನಡ್ಸ್ಕೊಂಡ್ಬರ್ತೀವಿ? 3 months ಆಯಿತು ನಾವು ಸ್ಟಾರ್ಟ್ ಥರ ಮಾಡಿದ್ದೀವಿ ನಾವು. ಓಕೆ, ಸ್ಟಾರ್ಟಪ್ಪ. ಥ್ಯಾಂಕ್ ಯು ಸೋ ಮಚ್. ನಮಗೂ ಸ್ವಲ್ಪ ಐಡಿಯಾಸ್ ಕೊಡಿ ಸ್ಟಾರ್ಟಪ್ ಅದು ಇದು ಮಾಡೋಕ್ಕೆ. ನಾವು ಸುಮ್ಮನೆ ಅದು ಇದು ಕೆಲಸ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಥ್ಯಾಂಕ್ ಯು. ಉಸ್ಮಾನ್ ಡ್ರೈ ಗೋಬಿ ಮಿಸ್ ಆಯಿತು. ಸೊ ಡ್ರೈ ಗೋಬಿ ಮಿಸ್ ಆಯಿತು ಅಂತ ನಾವು ಸ್ವಲ್ಪ ನೋವಾಯಿತು, ಅಷ್ಟು ದೂರದಿಂದ ಬಂದು ಡ್ರೈ ಗೋಬಿ ಮಿಸ್ ಆಗಿದೆ ಅಂತ. ಆದರೆ ನಮ್ಮ ಫೇಮಸ್ ಏನು ಗುಡ್ ಕೋವಾ, ಇದು ಕೋವಾ, ಅದು ಬಳ್ಳಾರಿ ಕೋವಾ ಅಂತ ಸೈಕಲ್ ಕೋವಾ. ಅತಿ ಶೀಘ್ರದಲ್ಲೇ ನಾವು ಬರ್ತಾ ಇದೀವಿ. ಬೆಂಗಳೂರಿಗೆ ಬರೋಕ್ಕೆ ನಾವು ಆದಷ್ಟು ಟ್ರೈ ಮಾಡ್ತೀವಿ. ಇವರಿಬ್ಬರು CA ಸ್ಟೂಡೆಂಟ್ಸ್ ಆಗಿ ಒಂದು ಸ್ಟಾರ್ಟಪ್ ಥರ ಇದನ್ನು ಇಲ್ಲಿ ಬಂದು ನಿಲ್ಸಿದ್ದಾರೆ. ಸಿಕ್ಕಾಪಡೆ ಚೆನ್ನಾಗಿದೆ ಕೋವಾ. ನಾಗೇಂದ್ರ ಅವ್ರು ಮಿಸ್ಸಿಂಗ್ ಆಗಿದ್ದಾರೆ. ಸೊ ನಾಗೇಂದ್ರ ಅವ್ರನ್ನೂ ಸೇರ್ಸೋಣ ಇಲ್ಲಿ. ಮತ್ತು ಇದಾಗಿದ ತಕ್ಷಣ ನಾವು ಈ ಅನ್ನಪೂರ್ಣೇಶ್ವರಿ ಫಾಸ್ಟ್ ಫುಡ್ಡು ಇಡ್ಲಿ ಮಾತ್ರ ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು. ಇಡ್ಲಿ ದೋಸೆ ಎಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಮೈಸೂರಿಗೆ ಬಂದಾಗ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ಈ ಜಾಗನ, ತುಂಬ ಚೆನ್ನಾಗಿದೆ. ಇಲ್ಲಿ ಗೋಬಿ ತಿನ್ನಿ, ನೆಕ್ಸ್ಟ್ ಅಲ್ಲಿ ಇಡ್ಲಿ ವಡೆ ತಿನ್ಕೊಂಡು ನೋಡಿ. ಇಡ್ಲಿ ವಡೆ ಆದಮೇಲೆ ಈ ಸೈಕಲ್ ಕೋವಾ ಮಾತ್ರ ಮಿಸ್ ಮಾಡಲೇಬಾರ್ದು. ಎದುರುಗಡೆನೇ ಅಲ್ವಾ, ಇಲ್ಲೇ ಇರ್ತಾರೆ ಅವರು. ಮಿಸ್ ಮಾಡಬೇಡಿ. ಇವ್ರು ನಮ್ಗೆ ಇವಾಗ ಫ್ರೆಂಡ್ಸ್ಗಳಾಗ್ಬಿಟ್ಟಿದ್ದಾರೆ. ನಾವು ಆದಷ್ಟು ಬೆಂಗಳೂರಲ್ಲಿ ಬರೋಕ್ಕೆ ಟ್ರೈ ಮಾಡ್ತೀವಿ. ನೋಡಿ, ನವೀನ್ ಅವರು ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ ಅವ್ರಿಗೆ. ಥ್ಯಾಂಕ್ ಯು. ಉಸ್ಮಾನ್ ಡ್ರೈ ಗೋಬಿ ಅವರು ಕ್ಲೋಸ್ ಮಾಡಿದ್ರಿಂದ ನಾವೇನು ಮಾಡಿದ್ವಿ ಅಂದರೆ ಇಲ್ಲಿ ಅದ್ರ ಹಿಂದೆ ರೋಡೆ ಅದರ ಉಸ್ಮಾನ್ ಡ್ರೈ ಗೋಬಿ ಡೆಡ್ ಆ್ಯಂಡ್ ಲೆಫ್ಟ್. ಇಲ್ಲಿ ಬಂದು ನಾವು ಪ್ರಭು ಡ್ರೈ ಗೋಬಿ ಕಾರ್ನರ್ ಅಂತ ಟ್ರೈ ಮಾಡ್ತಿದ್ದೀವಿ. ಇಲ್ಲಿ ಸಿಕ್ಕಾಪಡೆ ಸಕ್ಕತ್ತಾಗಿದೆ ಗೋಬಿ. ಸೊ ನವೀನ್ ಅವರೇ, ಔಟ್ ಆಫ್ 10 ಎಷ್ಟು ರೇಟ್ ಮಾಡ್ತೀರಾ ಈ ಡ್ರೈ ಗೋಬಿನ? 10 out of 10. ಸೂಪರ್. ಸೊ ಇಫ್ ಇನ್ ಕೇಸ್ ನಿಮ್ಗೇನಾದರೂ ಉಸ್ಮಾನ್ ಡ್ರೈ ಗೋಬಿ ಮಿಸ್ ಆಯಿತು ಅಂದರೆ ನೀವಿಲ್ಲಿ ಬರಬಹುದು. ಆ್ಯಕ್ಚುಲಿ ಅವರು ಯೂಶಲಾಗಿ 10:30ವರೆಗೂ ತೆಗೆದಿರ್ತಾರಂತೆ, ಏನೋ ಪಾಪ ಕಾರಣಾಂತರಗಳಿಂದ ಅವ್ರು ಕ್ಲೋಸ್ ಮಾಡಿದ್ರಿಂದ ನಾವಿಲ್ಲಿ ಬಂದು ಡ್ರೈ ಗೋಬಿ ತಿನ್ನಲೇಬೇಕು ಅಂತ ಬಂದು ಟ್ರೈ ಮಾಡಿದ್ದೀವಿ. ಓಕೆ, ಇಡೀ ಮೈಸೂರಲ್ಲಿ 2 ಇರೋದು, ಉಸ್ಮಾನು ಬಿಟ್ಟರೆ ಪ್ರಭು ಅವರು ಅಷ್ಟೇ. ಬೇರೆ ಎಲ್ಲೂ ಡ್ರೈ ಗೋಬಿ ಸಿಗಲ್ಲ ಅಲ್ವಾ ಸರ್? ನೋಡಿ, ಅವರೇ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬಂದಾಗ ಯಾರೂ ಮಿಸ್ ಮಾಡ್ದಂಗೆ ಅಲ್ಲೂ ಟ್ರೈ ಮಾಡಿ, ಇಲ್ಲೂ ಟ್ರೈ ಮಾಡಿ, 2 ಕಡೆಯೂ ಟ್ರೈ ಮಾಡಿ.